पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारम् परमसुखनिधिं सर्वदोषव्यपेतं सर्वान्तस्थं सुपूर्णम् प्रकृतिपतिमजं सर्वबाह्यं सुनित्यम् सर्वज्ञं सर्वशक्तिं सुरमुनि मनुजाद्यैः सदा सेव्यमानं विष्णुं वन्दे सदाहम् सकलजगदनाद्यन्तमानन्ददन्तं हरिः ओम् ವಿದಗ್ಧ ಶಾಕಲ್ಯರು ಕೇಳಿದಂತಹ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾ ಇದ್ದಾರೆ. 33 ದೇವತೆಗಳು, ಆ 33 ದೇವತೆಗಳಲ್ಲಿ 27 ದೇವತೆಗಳು 6 ದೇವತೆಗಳಿಗೆ ಪರಿವಾರ ಅಧೀನರು. ಆ 6 ದೇವತೆಗಳು 3, 3, 2, ಅದರಲ್ಲಿ ಅಧ್ಯರ್ಥ ಅಂದ್ರೆ ಯಾರು? ಕಥಮಃ ಅಧ್ಯರ್ಥ ಇತಿ. ಸರಿ, ಇಬ್ಬರಲ್ಲಿ ಪ್ರಧಾನರಾದವರು ಶ್ರದ್ಧಾ ಅಂದ್ರೆ ಭಾರತೀ ದೇವಿ ಮತ್ತು ಮುಖ್ಯ ಪ್ರಾಣದೇವರು ಅಂತ ನೀವು ಹೇಳಿದ್ರಿ. ಅದರಲ್ಲಿ ಮುಖ್ಯ ಪ್ರಾಣದೇವರು ಯಾರು? ಅಧ್ಯರ್ಥ ಅಂದ್ರೆ ಯಾರು ಅನ್ನುವ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾರೆ. ಯೋಯಂ ಪವತೆ ಇತಿ ತದಾ ಗುರ್ಯದಯಮೇಕ ಏವೈವ ಪವತೆ. ಅಧ್ಯರ್ಥ ಅಂದ್ರೆ ಯಾರು? ಅದಕ್ಕೆ ಉತ್ತರ ಕೊಡ್ತಾರೆ. ಅಧ್ಯರ್ಥ ಅಂದ್ರೆ ಯಾರು ಲೋಕಕ್ಕೆಲ್ಲ ಆಧಾರರಾಗಿ ಲೋಕವನ್ನೆಲ್ಲ ಸಂಚಾರ ಮಾಡ್ತಾರೋ, ಇಡೀ ಲೋಕಗಳಿಗೆ ಆಶ್ರಯ ಯಾರು? ಎಲ್ಲ ಲೋಕಗಳಿಗೆ ಆಶ್ರಯರಾಗಿ ಯಾರು ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡ್ತಾರೋ ಅಂತಹ ಮುಖ್ಯ ಪ್ರಾಣದೇವರ ಹೆಸರೇನು? ಅಧ್ಯರ್ಥ. ಲೋಕಾಶ್ರಯರಾಗಿ ಎಲ್ಲ ಲೋಕಗಳಲ್ಲಿ ಸಂಚಾರವನ್ನ ಮಾಡುವ ಕಾರಣ ಮುಖ್ಯ ಪ್ರಾಣದೇವರಿಗೆ ಅಧ್ಯರ್ಥ ಅಂತ ಹೆಸರು. ಮತ್ತೆ ಕೇಳ್ತಾರೆ ಪ್ರಶ್ನೆ, ಅಥ ಕಥಂ ಅಧ್ಯರ್ಥ ಇತಿ. ಅಧ್ಯರ್ಥ ಅಂತ ಯಾಕೆ ಕರೀತಾರೆ ಮುಖ್ಯ ಪ್ರಾಣದೇವರನ್ನ? ಅಧ್ಯರ್ಥ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಟ್ರು. ಯದಸ್ಮಿನ್ನಿದಂ ಸರ್ವಮಧ್ಯಾರ್ಧ್ನೋತ್ ಏನಾಧ್ಯರ್ಥ ಇತಿ. ಯಾವ ಮುಖ್ಯ ಪ್ರಾಣದೇವರಲ್ಲಿ ಜ್ಞಾನ ಮೊದಲಾಗಿರತಕ್ಕಂತಹ ಎಲ್ಲ ಗುಣಗಳು ಸಮೃದ್ಧವಾಗಿದೆ, ಅಲ್ಪ ಗುಣಗಳು ಯಾವುದೂ ಇಲ್ಲ. ಜ್ಞಾನ ಮೊದಲಾಗಿರತಕ್ಕಂತಹ ಎಲ್ಲ ಗುಣಗಳೂ ಮುಖ್ಯ ಪ್ರಾಣದೇವರಲ್ಲಿ ಸಮೃದ್ಧವಾಗಿದೆ. ಆದ್ದರಿಂದ ಸಮೃದ್ಧವಾದ ಗುಣಗಳಿಂದ ಕೂಡಿದ್ದಾರೆ. ಆದ್ದರಿಂದ ಮುಖ್ಯ ಪ್ರಾಣದೇವರ ಹೆಸರೇನು? ಅಧ್ಯರ್ಥ. ಸಮೃದ್ಧವಾದ ಗುಣಗಳಿಂದ ಕೂಡಿದ್ದಾರೆ, ಆದ್ದರಿಂದ ಮುಖ್ಯ ಪ್ರಾಣದೇವರನ್ನ ಅಧ್ಯರ್ಥ ಅಂತ ಕರೀತಾರೆ. ಯಾಕೆ? ಮುಖ್ಯ ಪ್ರಾಣದೇವರಿಗೆ ಎಲ್ಲ ಗುಣಗಳು ಸಮೃದ್ಧವಾಗಿದೆ ಅಂದ್ರಲ್ಲ, ಅದಕ್ಕೇನು ಕಾರಣ? ಮುಖ್ಯ ಪ್ರಾಣದೇವರಲ್ಲಿ ಎಲ್ಲ ಗುಣಗಳು ಸಮೃದ್ಧವಾಗಿ ಇರುವುದಕ್ಕೆ ಏನು ಕಾರಣ? ಅದಕ್ಕೆ ಉತ್ತರ ಕೊಡ್ತಾರೆ. ಭಗವಂತನ ಅನುಗ್ರಹ. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಮುಖ್ಯ ಪ್ರಾಣದೇವರು. ಭಗವಂತನಿಗೆ ಇವರನ್ನು ಕಂಡ್ರೆ ತುಂಬಾ ಪ್ರೀತಿ. ಭಗವಂತನ ಅತ್ಯಂತ ಪ್ರೀತಿಗೆ ಪ್ರಧಾನ ಕಾರಣ ಇವರಾದ್ದರಿಂದ ಇವರಿಗೆ ಅಧ್ಯರ್ಥ ಅಂತ ಹೆಸರು ಅತ್ಯಂತ ಸಾರ್ಥಕವಾಗಿದೆ. ಸರಿ, ಅಧ್ಯರ್ಥ ಅಂತ ಆಯ್ತು. ಇನ್ನು ಒಬ್ಬನೇ ಒಬ್ಬ ದೇವತೆ ಅಂತ ಹೇಳಿದ್ರಲ್ಲ,
ಕಥಮ ಏಕೋ ದೇವ ಇತಿ. ಏಕೋ ದೇವ, ಒಬ್ಬನೇ ಒಬ್ಬ ದೇವರು ಅಂದ್ರಲ್ಲ, ಅವನು ಯಾರು? ಅದಕ್ಕೆ ಉತ್ತರ ಕೊಡ್ತಾರೆ, ಪ್ರಾಣ ಇತಿ, ಮುಖ್ಯ ಪ್ರಾಣ ದೇವರಲ್ಲ, ನಾರಾಯಣ. ಸ ಬ್ರಹ್ಮ ಇತ್ಯದಿತ್ಯಾಚಕ್ಷತೆ. ಆ ಒಬ್ಬನೇ ಒಬ್ಬ ದೇವರು ಅಂದ್ರಲ್ಲ, ಆ ಒಬ್ಬನೇ ಒಬ್ಬ ದೇವರು ಯಾರು ಅಂತಂದ್ರೆ ಬ್ರಹ್ಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅವನಿಗೆ ಯಾವ ವಿಕಾರವೂ ದೇವರಿಗಿಲ್ಲ. ಒಬ್ಬನೇ ಅತ್ಯಂತ ಪ್ರಧಾನನಾಗಿರತಕ್ಕಂತಹ ದೇವತೆ ನಾರಾಯಣ ಒಬ್ಬನೇ. ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ. ಇದಕ್ಕೆಲ್ಲ ಆಚಾರ್ಯರು ಭಾಷ್ಯ ಬರೀತಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಏವಂ ಪ್ರಾಧಾನ್ಯತೋ ದೇವಾಃ ತ್ರಯಸ್ತ್ರಿಂಶತ್ ಪ್ರಕೀರ್ತಿತಾಃ ದಕ್ಷಾಗ್ನಿ ಪ್ರಮುಖಾಃ ಸರ್ವೇ ಪ್ರಾಣ ಏವ ಹಿ ವಾಯುಜಾಃ ರುದ್ರಾ ಅಪಿ ತದಾವೇಶಾತ್ ಪೃಥಂಗ್ನೋದೀರಿತಾ ಇಹ ಕಾಮ ಏವಾನುವಿಷ್ಟತ್ವಾತ್ ಅನಿರುದ್ಧಶ್ಚ ನೋದಿತಃ ಅನ್ವಾವೇಶಾದಿಂದ್ರಜಸ್ತು ಸಂಖ್ಯಾಯಾಂ ಅನುವೇಶಿತಃ ಅಶ್ವಿನೋ ನಿರತಿಶ್ಚೈವ ಕುಬೇರಶ್ಚ ವಿನಾಯಕಃ ಅರ್ಯಮ್ಣ್ಯಂಶಾದಿ ಚತುರ್ಷು ವಿಶೇಷಾವೇಶ ಸಂಯುತಾಃ ಅತ್ರೋಕ್ತಾ ಅಪಿ ಪೃಥಿವ್ಯಾದ್ಯಾಃ ಅಂತರ್ಯಾಮಿ ಬ್ರಾಹ್ಮಣೇ ಭವಂತಿ. ಆಚಾರ್ಯ ಭಾಷ್ಯ ಬರುತ್ತೆ. 33 ದೇವತೆಗಳು ಅಂತ ಏನ್ ಹೇಳಿದ್ದಾರೆ ಇಲ್ಲಿ, ಆ ಎಲ್ಲ 33 ದೇವತೆಗಳು ಪ್ರಧಾನರು ಎನ್ನುವಂತಹ ದೃಷ್ಟಿಯಿಂದ 33 ಎನ್ನುವಂತಹ ದೇವತೆಗಳ ಸಂಖ್ಯೆಯನ್ನ ಇಲ್ಲಿ ಹೇಳಿತ್ತು. ಇಲ್ಲಿ ದಕ್ಷ, ಅಗ್ನಿ ಮೊದಲಾದಂತಹ ದೇವತೆಗಳೆಲ್ಲ ವಾಯುದೇವರ ಮಕ್ಕಳ ಇಂದ್ರಿಯಾಭಿಮಾನಿ ದೇವತೆಗಳೇ, ಅವ್ರು ಯಾರು ಬೇರೆ ಅಲ್ಲ. ಆದ್ದರಿಂದ 33 ದೇವತೆಗಳಲ್ಲಿ ಇವರೆಲ್ಲ ಇದ್ದಾರೆ ಅಂತ ಪ್ರತ್ಯೇಕವಾಗಿ ಹೇಳಿಲ್ಲ. ಯಾಕೆ ಇವರನ್ನ ಪ್ರತ್ಯೇಕವಾಗಿ ಹೇಳಿಲ್ಲ ಅಂತಂದ್ರೆ 33 ದೇವತೆಗಳಲ್ಲಿ ಇವರೆಲ್ಲ ಇದ್ದಾರೆ, ಆದ್ದರಿಂದ ಪ್ರತ್ಯೇಕವಾಗಿ ಹೇಳಿಲ್ಲ. ವಾಯುದೇವರ ಮಕ್ಕಳೇ ಆದ್ದರಿಂದ ಪ್ರತ್ಯೇಕವಾಗಿ ಇವರ ಬಗ್ಗೆ ಏನು ಮಾತಾಡಿಲ್ಲ. ಮತ್ತೆ ಈ ಏಕಾದಶ ರುದ್ರರಲ್ಲಿ ಮಹಾರುದ್ರ ಆದಿತ್ಯ ನಾಮಕರಾಗಿ ರುದ್ರದೇವರನ್ನ ಬಿಟ್ಟಿನ್ಯಾರನ್ನು ಯಾಕೆ ಹೇಳಲಿಲ್ಲ ಅಂತ ಇನ್ನೊಂದು ಪ್ರಶ್ನೆ. ಇಲ್ಲಿ ಏಕಾದಶ ರುದ್ರರು ಅಂತ ಹೇಳಿದ್ರು, ಅದರಲ್ಲಿ ಮಹಾರುದ್ರ ದೇವರನ್ನ ಒಬ್ಬರನ್ನ ಬಿಟ್ಟೆ ಬೇರೆ ಇನ್ಯಾರನ್ನು ಯಾಕೆ ಹೇಳಲಿಲ್ಲ ಅಂದ್ರೆ ಆ 10 ರುದ್ರರು ಮಹಾರುದ್ರ ದೇವರಲ್ಲೇ ಸೇರಿ ಬಿಡ್ತಾರೆ. ಆದ್ದರಿಂದ ಪ್ರತ್ಯೇಕವಾಗಿ ಅವರನ್ನು 33 ದೇವತೆಗಳಲ್ಲಿ ಹೇಳಲಿಲ್ಲ. ಮತ್ತೆ ಅನಿರುದ್ಧನನ್ನು ಮಾತಾಡ್ಲಿಲ್ಲ. ಇಲ್ಲಿ ಅನಿರುದ್ಧನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದ್ರೆ ಅನಿರುದ್ಧ ತನ್ನ ತಂದೆಯಾಗಿರ್ತಕ್ಕಂತ ಕಾಮನಲ್ಲಿ ಸೇರಿ ಬಿಡ್ತಾನೆ, ಮನ್ಮಥನಲ್ಲಿ. ಆದ್ದರಿಂದ ಅವನ ಬಗ್ಗೆಯೂ ಕೂಡ ಪ್ರತ್ಯೇಕವಾಗಿ ಹೇಳಲಿಲ್ಲ. ಮತ್ತೆ ಇಂದ್ರದೇವರ ಮಗ ಜಯಂತ ಇದ್ದಾನಲ್ಲ, ಅವನನ್ನ ಯಾಕೆ ಸೇರಿಸ್ಬಿಟ್ರಿ ನೋಡಿ. ಮನುವನ್ನ ಹೇಳಲಿಲ್ಲ, ಇಂದ್ರನ ಮಗ ಜಯಂತನನ್ನು ಹೇಳಿದ್ರು. ಯಜ್ಞಾಭಿಮಾನಿ, ಪಶುಗಳಿಗೆ ಅಭಿಮಾನಿ ಅಂತ ಅವನನ್ನು ಹೇಳಿದ್ರು. ಆಕ್ಚುಲಿ ಜಯಂತ ಕಕ್ಷೆಯಲ್ಲಿ ಮನುವಿಗಿಂತ ತುಂಬಾ ಕೆಳಗಿದ್ದಾನೆ. ಆದ್ರೂ ಕೂಡ ಯಾಕೆ ಹೇಳಿದ್ರು ಜಯಂತನನ್ನ, ಮನುವನ್ ಯಾಕೆ ಹೇಳಲಿಲ್ಲ ಅಂದ್ರೆ ಆಚಾರ್ಯ ಹೇಳ್ತಾರೆ, ಮನುವಿನ ಆವೇಶ ಇದೆ ಅವನಿಗೆ. ಇಂದ್ರನ ಮಗ ಜಯಂತ ಮನುವಿಗಿಂತ ಕೆಳಗಿದ್ರು ಕೂಡ ಆ ಮನುವಿನ ಆವೇಶ ಇವನಲ್ಲಿದೆ. ಆದ್ದರಿಂದ ಪ್ರಧಾನರಾದ 33 ದೇವತೆಗಳಲ್ಲಿ ಇವನನ್ನ ಕೌಂಟ್ ಮಾಡಿದ್ದಾರೆ. ಆದ್ದರಿಂದ ಮನುವಿನ ಆವೇಶ ಇದೆ, ಮನುವೇ ಬಂದ ಅಂತ ಇಟ್ಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಪ್ರತ್ಯೇಕವಾಗಿ ಮನುವಿನ ಬಗ್ಗೆ ಮಾತಾಡಲಿಲ್ಲ. ಅಂದ್ರೆ ಜಯಂತನಲ್ಲಿ ಮನುವಿನ ಆವೇಶ ಇರೋದ್ರಿಂದ ಮನುವನ್ನ ಬಿಟ್ರು
ಜಯಂತನನ್ನ ಹೇಳಿದ್ರು. ಜಯಂತನನ್ನ ಹೇಳಿರೋದ್ರಿಂದಲೇ ಏನ್ ಗೊತ್ತಾಗ್ತಾ ಇದೆ, ಇವನಲ್ಲಿ ಮನು ಇದ್ದಾನೆ. ಆದ್ದರಿಂದ ಇಲ್ಲಿ ಮನುವಿನ ಜೊತೆಯಲ್ಲಿ ಮನುವನ್ನ ಹೇಳದೆ ಜಯಂತನನ್ನ ಸೇರಿಸಿ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ? ಮನುವಿನ ಆವೇಶ ಇವನಲ್ಲಿರೋದ್ರಿಂದ ಜಯಂತನನ್ನ ಹೇಳಿದ್ರು, ಸೆಪರೇಟ್ ಆಗಿ ಮನುವನ್ನ ಹೇಳಲಿಲ್ಲ. ಇನ್ನು ಅಶ್ವಿನಿ ದೇವತೆಗಳಿದ್ದಾರೆ, ನಿರುತಿ ಇದ್ದಾನೆ, ಕುಬೇರ ಇದ್ದಾನೆ, ಗಣಪತಿ ಇದ್ದಾನೆ. ಇವ್ರನ್ನೆಲ್ಲ ಯಾಕೆ ಹೇಳಲಿಲ್ಲ? ಗಣಪತಿ ಮೊದಲಾದಂತ ಅವರೆಲ್ಲರೂ ಪ್ರಧಾನರಾದಂತಹ ದೇವತೆಗಳಲ್ವಾ, ಅವ್ರನ್ನ ಯಾಕೆ ಹೇಳಲಿಲ್ಲ ಅಂತಂದ್ರೆ, ನೋಡಿ ಆಚಾರ್ಯರು ನಮಗೆ ಒಂದು ತತ್ವವನ್ನ ನಾವು ತಿಳ್ಕೊಂಡಾಗ ಪೂರ್ಣವಾಗಿ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕು. ಅರ್ಧಂಬರ್ಧ ಮಾಡ್ಕೋಬಾರ್ದು. ಅಯ್ಯೋ 33 ದೇವತೆಗಳು ಅಂದ್ರು, ಇವ್ರು ಯಾರ್ಯಾರನೋ ಹೇಳಲೇ ಇಲ್ವಲ್ಲಪ್ಪ ಅನ್ನುವ ಕನ್ಫ್ಯೂಷನ್ ಬಂದ್ರೆ ಯಾಕೆ ಅವ್ರನ್ನೆಲ್ಲ ಕೌಂಟ್ ಮಾಡ್ಲಿಲ್ಲ, ಇವ್ರನ್ನೇ ಯಾಕೆ ಕೌಂಟ್ ಮಾಡಿದ್ವಿ ಅಂತ ಹೇಳಲಿಕ್ಕೆ ಆಚಾರ್ಯರು ಕಾರಣ ಕೊಟ್ರು. ನಮ್ಗೆ ಅಶ್ವಿನಿ ದೇವತೆಗಳಿದ್ದಾರೆ, ನಿರುತಿ ಇದ್ದಾನೆ, ಗಣಪತಿ ಇದ್ದಾನೆ, ಕುಬೇರ ಇದ್ದಾನೆ, ಇವ್ರನ್ನೆಲ್ಲ ಯಾಕೆ ಹೇಳಲಿಲ್ಲ ಅಂತಂದ್ರೆ, ಇವರೆಲ್ಲ ಅಶ್ವಿನಿ ದೇವತೆಗಳು, ನಿರುತಿ, ಕುಬೇರ ಮತ್ತು ಗಣೇಶ, ಇವರೆಲ್ಲ ದ್ವಾದಶಾದಿತ್ಯರಲ್ಲಿ ಒಬ್ಬ ಇದ್ದಾನೆ. ಅವನ ಹೆಸರು ಅರ್ಯಮ ಅಂತ. ದ್ವಾದಶಾದಿತ್ಯರಲ್ಲಿ ಅರ್ಯಮ ಎನ್ನುವಂತಹ ಒಬ್ಬ ಆದಿತ್ಯ ಇದ್ದಾನೆ. ಅವನಲ್ಲಿ ಇವರೆಲ್ಲರ ಆವೇಶ ಇದೆ. ಮತ್ತೆ ಅಂಶ ಮೊದಲಾಗಿರತಕ್ಕಂತಹ 4 ಆದಿತ್ಯರಿದ್ದಾರಲ್ಲ, ಆ ಆದಿತ್ಯರಲ್ಲೂ ಕೂಡ ಈ ಅಶ್ವಿನಿ ದೇವತೆಗಳು, ನಿರುತಿ, ಕುಬೇರ ಮತ್ತು ಗಣಪತಿ ಇವರೆಲ್ಲರ ಸನ್ನಿಧಾನ ಇರೋದ್ರಿಂದ, ಅವ್ರ ಬಗ್ಗೆ ಬಂದಾಗ ಇವರೆಲ್ಲರ ಸನ್ನಿಧಾನ ಇರೋದ್ರಿಂದ ವಿಶೇಷ ಆ ದೇವತೆಗಳನ್ನೇ ಹೇಳಿದಾಗಾಯ್ತು. ಆದ್ದರಿಂದ ಪ್ರತ್ಯೇಕವಾಗಿ ಇವ್ರು ಯಾರನ್ನೂ ಹೇಳಲಿಲ್ಲ. ಮತ್ತೆ ಪೃಥ್ವಿ, ವಾಯು, ಅಂತರಿಕ್ಷ, ಆದಿತ್ಯ, ದ್ಯು, ಚಂದ್ರ, ನಕ್ಷತ್ರ. ಈ ಪೃಥ್ವಿ ಶಬ್ದದಿಂದ ಸುಪರ್ಣಿ, ವಾಯು ಶಬ್ದದಿಂದ ವಾಯುದೇವರು, ಅಂತರಿಕ್ಷ ನಾಮಕಳಾಗಿ ಭಾರತಿ, ಆದಿತ್ಯ ನಾಮಕನಾಗಿ ರುದ್ರದೇವರು, ದ್ಯುನಾಮಕಳಾಗಿ ಪಾರ್ವತಿ, ಚಂದ್ರನಾಮಕನಾಗಿ ಕಾಮ, ನಕ್ಷತ್ರ ನಾಮಕನಾಗಿ ಇಂದ್ರ. ಎಲ್ಲ ದೇವತೆಗಳನ್ನ ಏನ್ ಹೇಳಿದ್ದಾರೆ ಇಲ್ಲಿ, ಆ ಎಲ್ಲ ದೇವತೆಗಳು ಕೂಡ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಯೋ ಪೃಥಿವ್ಯಾಂ ತಿಷ್ಠನ್ ಅಂತ ಬಂತು ನೋಡಿ, ಅಲ್ಲೂ ಕೂಡ ಬರ್ತಾರ ಅವರೆಲ್ಲ. ಅಂತರ್ಯಾಮಿ ಬ್ರಾಹ್ಮಣೇ ಭವಂತಿ. ಅದರಿಂದ ದೇವತೆಗಳ ಒಳಗೆ ಭಗವಂತ ಸನ್ನಿಹಿತನಾಗಿದ್ದು ಪ್ರಧಾನನಾಗಿ ಆಯಾ ಕರ್ಮಗಳನ್ನು ಮಾಡ್ತಾನೆ ಅಂತ ನಾವು ಅನುಸಂಧಾನವನ್ನ ಮಾಡಬೇಕಾದ್ದು. ಇಷ್ಟು ಗೊತ್ತಾಯ್ತು. ಇದರ ಮೇಲೆ 33 ದೇವತೆಗಳಲ್ಲಿ ಪ್ರಧಾನರಾದಂತಹ ದೇವತೆಗಳು 6 ಜನ. ಯಾರು? ಷಟ್ಸು ಪ್ರಧಾನ ತಿಸ್ರೋಹಿ ವಾಯು ವೀಂದ್ರ ಮಹೇಶ್ವರ ಸ್ವಭಾರ್ಯಾಣಾಂ ಸ್ವಾಶ್ರಯತ್ವಾತ್ ತೇ ಲೋಕಾ ಜ್ಞಾನರೂಪತಃ. ಇಲ್ಲಿ 33 ದೇವತೆಗಳು ಯಾರು ಅಂತ, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂತ ಹೇಳಿ 33 ದೇವತೆಗಳ ಬಗ್ಗೆ ಹೇಳಿದ್ರು. ಆ 33 ದೇವತೆಗಳಲ್ಲಿಯೂ 6 ದೇವತೆಗಳು ಪ್ರಧಾನ. ಯಾರ್ಯಾರು 6 ದೇವತೆಗಳು? ವಾಯುದೇವರು, ಗರುಡ ದೇವರು, ರುದ್ರದೇವರು, ಭಾರತಿ, ಸುಪರ್ಣಿ, ಪಾರ್ವತಿ. ಈ 6 ದೇವತೆಗಳು ಪ್ರಧಾನರು. ಆ 6 ದೇವತೆಗಳಲ್ಲಿಯೂ ಕೂಡ 3 ದೇವತೆಗಳು ಇನ್ನೂ ಪ್ರಧಾನರಾಗಿದ್ದಾರೆ. ಯಾರ್ಯಾರವರ 3 ದೇವತೆಗಳು? ವಾಯುವೀಂದ್ರ ಮಹೇಶ್ವರ. ವಾಯುದೇವರು, ಗರುಡದೇವರು ಮತ್ತು ರುದ್ರದೇವರು. ಈ 3 ದೇವತೆಗಳು ಆ 6 ದೇವತೆಗಳು ದೊಡ್ಡವರಿದ್ದಾರೆ. ಯಾಕೆ? ಅದಕ್ಕೇನು ಕಾರಣ? ಆಚಾರ್ಯ ಹೇಳ್ತಾರೆ, ಸ್ವಭಾರ್ಯಾಣಾಂ ಸ್ವಾಶ್ರಯತ್ವ. ತಮ್ಮ ಹೆಂಡತಿಯರಿಗೆ ಆಶ್ರಯರಾಗಿದ್ದಾರೆ. ಅಂದ್ರೆ ಭಾರತಿಗೆ ವಾಯು ಆಶ್ರಯ, ಸುಪರ್ಣಿ ದೇವಿಗೆ
ಗರುಡದೇವರು ಆಶ್ರಯ, ಪಾರ್ವತೀ ದೇವಿಗೆ ರುದ್ರದೇವರು ಆಶ್ರಯ. ಆದ್ರಿಂದ ಅವರವರ ಭಾರ್ಗೆಯರಿಗೆ, ಅವರವರ ಹೆಂಡತಿಯರಿಗೆ ಅವರವರು ಆಶ್ರಯರಾಗಿ ನಿಂತಿರೋದ್ರಿಂದ ಈ 3 ದೇವತೆಗಳನ್ನ 6 ದೇವತೆಗಳಲ್ಲಿ ಪ್ರಧಾನ ದೇವತೆಗಳು. ಆದ್ದರಿಂದ ಅವರು ಜ್ಞಾನ ಸ್ವರೂಪರಾದ್ದರಿಂದ ಅವರನ್ನ ಲೋಕ ಅಂತ ಕರೀತಾರೆ. ಅವರೇ ಜ್ಞಾನ ಸ್ವರೂಪರಾಗಿ ನಿಂತಿರೋದ್ರಿಂದ ಅವರನ್ನ ಹೆಂಗ್ ಕರೀತಾ ಇದ್ದಾರೆ? ಲೋಕ ಅಂತ ಕರೀತಾರೆ. ಇದ್ರ ಮೇಲೆ ಮತ್ತೆ ಪ್ರಶ್ನೆ ಬರುತ್ತೆ. ಇಲ್ಲಿ ಬ್ರಹ್ಮ ವಾಯುದೇವರನ್ನ ಹೇಳಿಬಿಟ್ರು, ಬ್ರಹ್ಮದೇವರನ್ನ ಹೇಳಲಿಲ್ಲ. ಭಾರತಿಯನ್ನ ಹೇಳಿಬಿಟ್ರು, ಸರಸ್ವತಿಯನ್ನ ಹೇಳಲಿಲ್ಲ. ಸುಪರ್ಣಿ ಪಾರ್ವತಿಯನ್ನ ಹೇಳಿಬಿಟ್ರು, ವಾರುಣಿ ದೇವಿಯನ್ನ ಹೇಳಲಿಲ್ಲ. ಗರುಡ ರುದ್ರದೇವರನ್ನ ಹೇಳಿಬಿಟ್ರು, ಶೇಷದೇವರನ್ನ ಹೇಳಲಿಲ್ಲ ಅಂತೆಲ್ಲ ಬಂದ್ರೆ ಆಚಾರ ಅಂತಾರೆ ಪದೈಕ್ಯಾದ್ ಬ್ರಹ್ಮವಾಯುವೋಸ್ತು ಪದ ಸಾಮ್ಯಾಚ್ಛಿವಸ್ಯ ಚ ಶೇಷಸ್ಯಾಪಿ ತು ನೈವೋಕ್ತಿ ಪೃಥಕ್. ಬ್ರಹ್ಮವಾಯುಗಳ ಪದವಿ ಒಂದೇ. ಆದ್ದರಿಂದ ಬ್ರಹ್ಮ ವಾಯುದೇವರು ಅಂತಂದ್ರೆ ಅಲ್ಲಿ ಬ್ರಹ್ಮದೇವರನ್ನ ಇಟ್ಕೋಬೇಕು. ಶ್ರದ್ಧಾ ಅಂದ್ರೆ ಭಾರತೀ ದೇವಿ ಅಂತಂದ್ರೆ ಅಲ್ಲಿ ಇಟ್ಕೊಳ್ಬೇಕಾದ್ಯಾರನ್ನ? ಸರಸ್ವತಿ ದೇವಿಯನ್ನ. ಮತ್ತೆ ಶಿವಶೇಷರಿಬ್ಬರದ್ದು ಪದವಿಗಳು ಒಂದೇ. ಆದ್ದರಿಂದ ಶಿವ ಅಂತಂದ್ರೆ ಶೇಷ ಅಂತ ಅರ್ಥ. ಮತ್ತೆ ಇವರಿಬ್ಬರ ಹೆಂಡತಿಯರದ್ದು ಕೂಡ ಒಂದೇ. ಆದ್ದರಿಂದ ಪಾರ್ವತಿ ಅಂತಂದ್ರೆ ವಾರುಣಿ ಅಂತ ಇಟ್ಕೋಬೇಕು. ಆದ್ದರಿಂದಲೇ ಬ್ರಹ್ಮ, ಸರಸ್ವತಿ, ಶೇಷ, ವಾರುಣಿ ಇವರನ್ನ ಪ್ರತ್ಯೇಕವಾಗಿ ಯಾಕೆ ಹೇಳಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ. ಪದಸಾಮ್ಯ, ಒಂದೇ ರೂಪರಾದ್ದರಿಂದ ಇವರನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ರುದ್ರದೇವರನ್ನ ಗರುಡದೇವರನ್ನ ಹೇಳಿಬಿಟ್ರೆ ಶೇಷದೇವರನ್ನ ಹೇಳಿದ ಹಾಗೆ, ಸುಪರ್ಣಿ ದೇವಿಯನ್ನ ಪಾರ್ವತೀ ದೇವಿಯನ್ನ ಹೇಳಿಬಿಟ್ರೆ ವಾರುಣಿಯನ್ನ ಹೇಳಿದ ಹಾಗೆ, ಬ್ರಹ್ಮದೇವರನ್ನ ಅಂದ್ರೆ ವಾಯುದೇವರನ್ನ ಹೇಳಿಬಿಟ್ರೆ ಬ್ರಹ್ಮದೇವರನ್ನ, ಶ್ರದ್ಧಾದೇವಿ ಅಂದ್ರೆ ಯಾರು? ಭಾರತೀ ದೇವಿಯ ಬಗ್ಗೆ ಹೇಳಿಬಿಟ್ರೆ ಸರಸ್ವತೀ ದೇವಿಯ ಬಗ್ಗೆ ಹೇಳಿರೋದ್ರಿಂದ ಪ್ರತ್ಯೇಕವಾಗಿ ಅವರ ಹೆಸರುಗಳನ್ನ ಇಲ್ಲಿ ಹೇಳಲಿಲ್ಲ. ಶ್ರದ್ಧಾ ಚ ಮಾರುತಃ ದ್ವೌ ದೇವಾವಿತಿ ಸಂಪ್ರೋಕ್ತೌ ಅನ್ನಂ ಶ್ರದ್ಧಾ ಪ್ರಕೀರ್ತಿತ ಅತೀತತ್ವಾದ್ ದೇವತಾಭ್ಯೋ ನೇತೃತ್ವಾಚ್ಚ ಅನ್ನಮುಚ್ಯತೆ ಶ್ರದ್ಧೇತಿ ವಾಯೋಃ ಪತ್ನಿ ಸಾ ಶ್ರದ್ಧಾ. ಅಲ್ಲಿ ಶ್ರದ್ಧಾದೇವಿ ಮತ್ತು ವಾಯುದೇವರು ಅಂತ ಹೇಳಿದ್ರು. ಶ್ರದ್ಧಾದೇವಿ ಅಂದ್ರೆ ಯಾರು? ಭಾರತೀ ದೇವಿಗೆ ಶ್ರದ್ಧಾ ಅಂತ ಹೆಸರು. ಭಾರತೀ ದೇವಿ ಮತ್ತು ಮುಖ್ಯ ಪ್ರಾಣದೇವರು ಇಬ್ಬರು ಪ್ರಧಾನ ದೇವತೆಗಳು ಅಂತ ಪ್ರಸಿದ್ಧ. 33ರಲ್ಲಿ 6 ದೇವತೆಗಳು ಪ್ರಧಾನ. 6 ದೇವತೆಗಳಲ್ಲಿ 3 ದೇವತೆಗಳು ಪ್ರಧಾನ. ಆ 3 ದೇವತೆಗಳಲ್ಲಿ ಭಾರತೀ ಮುಖ್ಯ ಪ್ರಾಣದೇವರು ಪ್ರಧಾನ. ಆದ್ದರಿಂದ ಭಾರತೀ ದೇವಿಯನ್ನ ಅನ್ನ ಅಂತ ಕರೀತಾರೆ. ಯಾಕೆ? ರುದ್ರಾದಿ ಎಲ್ಲ ದೇವತೆಗಳಿಗಿಂತ ಉತ್ತಮಳಾದ್ದರಿಂದ, ರುದ್ರಾದಿ ಸಮಸ್ತ ದೇವತೆಗಳಿಗೆ ಕ್ಯಾಪ್ಟನ್, ನಾಯಕ ಸ್ಥಾನದಲ್ಲಿ ಇರೋದರಿಂದ ಭಾರತೀ ದೇವಿಯನ್ನ ಅನ್ನ ಅಂತ ಕರೀತಾರೆ. ಪ್ರಾಣ ಅಂತಂದ್ರೆ ಮುಖ್ಯ ಪ್ರಾಣದೇವರು. ಮುಖ್ಯವಾಗಿ ಪ್ರಾಣ, ಆ ಏಕದೇವತೆ ಯಾರು ಅಂತಂದ್ರೆ ನಾರಾಯಣ. ಅವನಿಗೆ ಪ್ರಾಣೋ ವೈ ವಿಷ್ಣುರುತ್ತರ. ಸರ್ವೋತ್ತಮನಾದಂತಹ ದೇವತೆ ಯಾರು ಅಂತ ಕೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಪ್ರಾಣ ಅಂತ ಉತ್ತರ ಕೊಟ್ರು. ಆ ಪ್ರಾಣ ಅಂದ್ರೆ ಯಾರು? ಅದು ನಾರಾಯಣ. ಭಗವಂತನಿಗೆ ಪ್ರಾಣ ಅಂತ ಯಾಕೆ ಹೆಸರು? ದೇವರನ್ನ ಪ್ರಾಣ ಅಂತ ಯಾಕೆ ಕರೀತಾರೆ? ಆಚಾರ್ಯ ಹೇಳ್ತಾರೆ, ನೇತ್ಯೇವಾನಂದ ಉದ್ದಿಷ್ಟ ಆಸಮಂತಾತ್ ಪ್ರಕೃಷ್ಟತಃ ಪ್ರಾಣೋ ಹಿ ಭಗವಾನ್ ವಿಷ್ಣುರಧ್ಯರ್ಥೋ ವಾಯುರುಚ್ಯತೆ. ಭಗವಂತನಿಗೆ ಪ್ರಾಣ ಅಂತ ಯಾಕೆ? ನ ಅಂದ್ರೆ ಆನಂದ, ಪ್ರಕೃಷ್ಟವಾದ ಆನಂದ. ಸಮಸ್ತ ಪ್ರಪಂಚದಲ್ಲೇ ಭಗವಂತನಿಗಿರುವಷ್ಟು ಆನಂದ ಇನ್ಯಾರಿಗೂ ಇಲ್ಲ. ಆದ್ದರಿಂದ ಪ್ರಕೃಷ್ಟವಾದ ಆನಂದ ಸ್ವರೂಪನಾದ್ದರಿಂದ ಭಗವಂತನಿಗೆ ಪ್ರಾಣ ಅಂತ ಕರೀತಾ ಇದ್ದಾರೆ, ಹೊರತು ಯಾವುದೋ ವಾಯು ಅಲ್ಲ. ಮುಖ್ಯ ಪ್ರಾಣದೇವರಿಗೆ ಅಧ್ಯರ್ಥ ಅಂತ ಹೆಸರು.
ಯಾಕೆ ಪ್ರಾಣದೇವ ನೋಡಿ ಉಪನಿಷತ್ತಲ್ಲಿ ಬರುವ ಒಂದೊಂದು ಶಬ್ದಕ್ಕೂ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಆಚಾರ್ಯರು. ಅಧ್ಯರ್ಧ ಅಂತ ಮುಖ್ಯ ಪ್ರಾಣದೇವರನ್ನ ಯಾಕೆ ಕರೀತಾರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಧ್ಯರ್ಧ ಹಿ ಗುಣಾನಿತ್ಯಂ ವಾಯೋರಧ್ಯರ್ಧ ಏವ ತತ್ ನಚೈಕತ್ವಂ ಭವೇದ್ವಾಯೋಸ್ತದ್ವಿಶಿಷ್ಟೋ ಯತೋ ಹರಿಃ ನ ಚ ದ್ವಿತೀಯತಾ ತಸ್ಮಿನ್ ಪ್ರೀತಿರಭ್ಯಧಿಕಾ ಹರೇಃ ತೇನಾಧ್ಯರ್ಥ ಗುಣೋ ಯಸ್ಮಾತ್ ಸರ್ವಸ್ಮಾತ್ ದೇವತಾಗಣಾತ್ ನ ಚಾಶಕ್ಯಂ ನ ಚಾಪ್ರಾಪ್ಯಂ ಅಥೋ ಅಧ್ಯರ್ಥ ಈರಿತಃ. ಮುಖ್ಯ ಪ್ರಾಣದೇವರಿಗೆ ಅಧ್ಯರ್ಥ ಅಧ್ಯರ್ಥ ಅಂತ ಯಾಕೆ ಕರೀತಾರೆ? ಆಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲ ಗುಣಗಳಿಂದ ಸಮೃದ್ಧರಾಗಿದ್ದಾರೆ. ಆದ್ದರಿಂದ ಮುಖ್ಯ ಪ್ರಾಣದೇವರು ಅಧ್ಯರ್ಥ. ಜ್ಞಾನ, ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಮೊದಲಾದ ಎಲ್ಲ ಗುಣಗಳಿಂದ ಸಮೃದ್ಧರಾಗಿದ್ದಾರೆ ವಾಯುದೇವರು. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ಅಧ್ಯರ್ಥ ಅಂತ ಹೆಸರು. ಆದ್ದರಿಂದ ಏಕಃ ಅಂತಂದ್ರೆ ಮುಖ್ಯ ಪ್ರಾಣದೇವರು ಸರ್ವೋತ್ತಮರು ಅಂತಲ್ಲ. ಮುಖ್ಯ ಪ್ರಾಣದೇವರಿಗಿಂತ ಉತ್ತಮ ನಾರಾಯಣ ಇದ್ದಾನೆ. ಹಂಗಂದ ಮಾತ್ರಕ್ಕೆ ಭಗವಂತ ಏಕ ಅದು ವಾಯುದೇವರು ದ್ವಿತೀಯ ಹಾಗೂ ಕರೆಯೋ ಹಾಗಿಲ್ಲ. ನೋಡಿ ಹೇಗಿದೆ, ಮುಖ್ಯ ಪ್ರಾಣದೇವರನ್ನ ಏಕ ಅಂತ ಕರೆಯೋ ಹಾಗಿಲ್ಲ. ಯಾಕೆ? ಅವನಿಗಿಂತ ನಾರಾಯಣ ಉತ್ತಮ ಇದ್ದಾನೆ. ಹಾಗಂದ ಮಾತ್ರಕ್ಕೆ ವಾಯುದೇವರನ್ನ ದ್ವಿತೀಯ ಅಂತಲೂ ಕರೆಯೋ ಹಾಗಿಲ್ಲ. ಯಾಕೆ? ಭಗವಂತನಿಗೆ ಎಲ್ಲ ದೇವತೆಗಳಿಗಿಂತಲೂ ಜಾಸ್ತಿ ಪ್ರೀತಿ ವಾಯುದೇವರ ಮೇಲೆ ಅಲ್ವಾ? ನಾವು ನೀವು ಒಂದೇ ಅಲ್ವೇನ್ರಿ ಅಂತೀವಿ ನಾವು. ನಮಗೆ ಯಾರ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ವಿಶ್ವಾಸ ಇದೆ, ನಾವು ನೀವೆಲ್ಲ ಒಂದೇ ಅಲ್ವೇನ್ರಿ ಅಂತ ಹೇಳ್ತೀವಿ ಅಲ್ವಾ? ಒಂದೇ ಅಂದ್ ಮಾತ್ರಕ್ಕೆ ಸ್ವರೂಪ ಐಕ್ಯ ಅಂತಲ್ಲ ಅಲ್ಲಿ. ಚೆನ್ನಾಗಿದೆ ಇದು. ಅಧ್ಯರ್ಥ ಅಂತಂದ್ರೆ ಭಗವಂತನಿಗೆ ವಾಯುದೇವರಷ್ಟು ಪ್ರೀತಿ ಪಾತ್ರರು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಇವರಷ್ಟು ಪ್ರೀತಿಯನ್ನ ಇನ್ಯಾರ ಮೇಲೂ ಮಾಡಲ್ಲ ವಾಯುದೇವರು. ಅದಕ್ಕೆ ಅಧ್ಯರ್ಥ. ಹಾಗಂತ ಎರಡನೇವರು ಅಲ್ಲ, ನೀವ್ ಬೇರೆಯವರೇನ್ರಿ ನಮಗಿಂತ, ನೀವೆಲ್ಲ ಒಂದೇ ಅಲ್ವೇನ್ರಿ ಅಂದ್ಬಿಡ್ತೀವಿ. ಅಂದ್ರೆ ಅಷ್ಟು ಪ್ರೀತಿ ಪಾತ್ರರು ಅಂತ. ಅಂದ್ರೆ ಈ ಜಗತ್ತನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಾಯುದೇವರಿಗೆ ಕಷ್ಟ ಅಲ್ಲ. ವಾಯುದೇವರನ್ನ ಆಶ್ರಯ ಮಾಡದೆ ಜಗತ್ತೂ ಇಲ್ಲ. ನಮಗೇನು ವಾಯುದೇವರು ಬೇಕಾಗಿಲ್ಲ ರೀ, ವಾಯುದೇವರಿಲ್ಲದೆ ನಾನಿರ್ತೀನಿ ಅಂತ ಜಗತ್ತಿಲ್ಲ. ಜಗತ್ತಿಗೆ ವಾಯುದೇವರು ಮುಖ್ಯವಾಗಿ ಬೇಕೇ ಬೇಕು. ಅಂತ ಜಗತ್ತನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಾಯುದೇವರಿಗೆ ಏನ್ ಕಷ್ಟ ಇಲ್ಲ. ಆದ್ದರಿಂದ ಎಲ್ಲ ಗುಣಗಳಿಂದಲೂ ಮುಖ್ಯರಾಗಿ ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾಗಿರುವ ಕಾರಣ ವಾಯುದೇವರಿಗೆ ಅಧ್ಯರ್ಥ ಅಂತ ಹೆಸರು. ನೋಡ್ರಿ, ಲಕ್ಷ್ಮಿಗಿಂತ ಪ್ರಿಯರ ವಾಯುದೇವರು. ಲಕ್ಷ್ಮಿಗಿಂತ ಪ್ರಿಯರ. ಮಹಾಲಕ್ಷ್ಮೀ ದೇವಿನೇ ಅಷ್ಟು ಪ್ರಿಯಳಲ್ವಾ? ಹಾಗಿರ್ಬೇಕಾದ್ರೆ ಲಕ್ಷ್ಮಿಗಿಂತ ಎಷ್ಟೋ ಗುಣಗಳಲ್ಲಿ ಕಡಿಮೆ ಇರತಕ್ಕ ವಾಯುದೇವರನ್ನ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ ಹೇಗೆ ಹೇಳ್ತೀರಿ ನೀವು? ಆಚಾರಂತಾರೆ, ಅತ್ಯಂತರಂಗಂ ಯತ್ತಸ್ಮಾತ್ ನಹರೇ ಪೃಥಗೀರಿತಾ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ ತಸ್ಯಾಪಿ ಪರೋ ವಿಷ್ಣುಃ ಗುಣೈಃ ಸರ್ವೈರದೋಷವಾನ್ ಏಕ ಇತ್ಯುಚ್ಯತೆ ನಿತ್ಯಂ ಯಸ್ಮಾನ್ನಾನ್ಯಸ್ತಥಾವಿಧಃ ತತ್ಪರೋ ವಾ ಗುಣೋದ್ರೇಕೆ ಬ್ರಹ್ಮಾಸೌ ಗುಣಪೂರ್ತಿತಃ ತಥಾತ್ವೇನ ಯತೋ ನಿತ್ಯಮವಿಕಾರೇಣ ಯಾತಿ ಯದಿತ್ಯುಕ್ತಸ್ತತೋ ವಿಷ್ಣುಃ ಸರ್ವದೇವೇಶ್ವರೇಶ್ವರಃ. ವಾಯುದೇವರಿಗಿಂತಲೂ ಮಹಾಲಕ್ಷ್ಮೀ ದೇವಿ ಭಗವಂತನ ಅತ್ಯಂತ ಪ್ರೀತಿ ಪಾತ್ರಳು, ಅತ್ಯಂತ ಶ್ರೇಷ್ಠಳು. ಮಹಾಲಕ್ಷ್ಮೀ ದೇವಿ ಭಗವಂತನಿಗೆ ಅತ್ಯಂತ ಅಂತರಂಗ, ಅತ್ಯಂತರಂಗಂ.
ಅದು ಎಷ್ಟು ಒಳಗೆ ಸೇರಿಬಿಟ್ಟಿದ್ದಾರೆ ಲಕ್ಷ್ಮೀನಾರಾಯಣರು ಪರಸ್ಪರ ಅಂದ್ರೆ ಪ್ರತ್ಯೇಕವಾಗಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಬ್ಬರನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವರಿಬ್ರು. ಹಂಗಂದ್ ಮಾತ್ರಕ್ಕೆ ಇವರಿಬ್ರು ಒಂದೇ ಸ್ವರೂಪದವರು ಅಂತಲ್ಲ. ನಿತ್ಯದಲ್ಲಿಯೂ ಕೂಡ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಭಗವಂತನಿಗಿಂತ ಬೇರೆಯಾಗಿ ಲಕ್ಷ್ಮಿಯನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವರೂಪತಃ ಇಬ್ಬರು ಬೇರೆ ಬೇರೆ, ಲಕ್ಷ್ಮೀ ನಾರಾಯಣರಿಬ್ಬರು ಬೇರೆ ಬೇರೆ ಆಗಿದ್ರೂ ಕೂಡ ಅಷ್ಟು ಅಂತರಂಗ ಭಗವಂತನಿಗೆ. ಆದ್ದರಿಂದ ಉಪನಿಷತ್ತು ಲಕ್ಷ್ಮಿಯನ್ನ ಪ್ರತ್ಯೇಕವಾಗಿ ಹೇಳಲೇ ಇಲ್ಲ. ಅಷ್ಟು ಆಪ್ತತೆ ಲಕ್ಷ್ಮೀನಾರಾಯಣರಿಗಿಬ್ಬರಿಗೂ ಅವರ ಮಧ್ಯದಲ್ಲಿ. ಆದ್ದರಿಂದ ಮುಖ್ಯ ಪ್ರಾಣದೇವರಿಗಿಂತಲೂ ಲಕ್ಷ್ಮಿ ಅತ್ಯಂತರಂಗ, ಅತಿ ಅಂತರಂಗ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನ ಇಲ್ಲಿ ಪ್ರತ್ಯೇಕವಾಗಿ ಹೇಳಿಲ್ಲ. ಅಂತಹ ಲಕ್ಷ್ಮೀ ದೇವಿಗಿಂತಲೂ ಭಗವಂತ ಉತ್ತಮ, ದೋಷರಹಿತ, ಗುಣಪರಿಪೂರ್ಣ ಅನ್ನುವಂತಹ ವಿಷಯದಲ್ಲಿ ನಾರಾಯಣನಿಗೆ ಸಮರೂ ಇಲ್ಲ, ನಾರಾಯಣನಿಗೆ ಅಧಿಕರೂ ಇಲ್ಲ. ಆದ್ದರಿಂದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ್ದರಿಂದ ಅವನನ್ನ ಬ್ರಹ್ಮ ಅಂತ ಕರೀತಾರೆ. ಸರ್ವೋತ್ತಮನಾದ್ದರಿಂದ ಅವನನ್ನ ಏಕ ಅಂತ ಕರೀತಾರೆ. ಯಾವ ಕಾಲದಲ್ಲಿಯೂ ವಿಕಾರವೇ ಇಲ್ಲ ಭಗವಂತನಿಗೆ. ಆದ್ದರಿಂದ ಅವನನ್ನ ತ್ಯತ್ ವಿಕಾರವೇ ಇಲ್ಲ ಭಗವಂತನಿಗೆ. ಆದ್ದರಿಂದ ಭಗವಂತ ತ್ಯತ್. ಎಲ್ಲ ದೇವತೆಗಳಿಗೆ ಅಧಿಪತಿಗಳಾದ 33 ದೇವತೆಗಳು, ಆ 33 ದೇವತೆಗಳಿಗೆ ಅಧಿಪತಿಗಳಾದ 6 ದೇವತೆಗಳು, ಆ 6 ದೇವತೆಗಳಿಗೆ ಅಧಿಪತಿಗಳಾದ 3 ದೇವತೆಗಳು, ಆ 3ರಲ್ಲಿ ಸರಸ್ವತಿ ವಾಯುದೇವರು ಮತ್ತು ಭಾರತಿ, ಅವರಿಬ್ಬರಿಗೂ ಅಧಿಪತಿಯಾದವನು ನಾರಾಯಣ. ಅವನು ಸರ್ವದೇವೇಶ್ವರೇಶ್ವರ. ಇದು ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ಅಂತ ಹೇಳಿ ಮಹಾಮೀಮಾಂಸಾ ಎನ್ನುವಂತಹ ಒಂದು ಪ್ರಮಾಣ ಗ್ರಂಥ ಅತ್ಯಂತ ಸ್ಪಷ್ಟವಾಗಿ ನಮಗೆ ಈ ತತ್ವವನ್ನ ತಿಳಿಸಿಕೊಡ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಯಾರ್ಯಾರಿಗೆ ಹೇಗೆ ಹೇಗೆ ನಿಯಾಮಕರು ಅನ್ನುವಂತಹ ವಿಷಯವನ್ನ ತಿಳಿಸಿಕೊಡ್ತಾರೆ. ಯಾವ ದೇವತೆಗಳು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ನಿಯಾಮಕರಾಗಿದ್ದಾರೆ ಎನ್ನುವಂತಹ ವಿಷಯವನ್ನ ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟು ಅಲ್ಲಿಂದ ಮುಂದೆ ಭಗವಂತನ ಸರ್ವೋತ್ತಮತ್ವವನ್ನ ಇನ್ನೂ ಚೆನ್ನಾಗಿ ಸ್ಥಾಪನೆ ಮಾಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ಮುಂದಿನ ಸೋಮವಾರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನೆಕ್ಸ್ಟ್ ಮಂಡೇ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.